ಹೋಗ್ತಾ ಇರಲಿಲ್ಲ, ಏನು ತರ್ತಾನೆ ಇರಲಿಲ್ಲ. ಇದೆ ನೀನು, ಇದು ನನ್ನ ಮಗು. ಇಲ್ಲಿ ಕಡಪ್ ಮಾಡಿಬಿಟ್ರು ಗೈಸ್. ಸರ ಒಂದು ದಿವಸಕ್ಕೂ ನಾನು ಎತ್ತಿಕೊಂಡು ರಾಜ್ ಪ್ಲೀಸ್ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಚ್ಚಲ ರವಿ ಯೂಟ್ಯೂಬ್ ಚಾನೆಲ್. ಇವಾಗ ಜಸ್ಟ್ ಎದ್ದಿನ ರೂಮಲ್ಲೇ ಕೂತಿದ್ದೀನಿ, ಇನ್ನು ಈಚೆ ಹೋಗಿಲ್ಲ. ಆಲ್ರೆಡಿ ಬೈತಾ ಇದ್ದಾರೆ ಎಲ್ಲರೂ ನನ್ನ, ಎಷ್ಟು ಬೇಗ ಎದ್ದೊಳೋದು ಹೆಣ್ಮಗು, ಬೇಗ ಎದ್ದೊಳ್ಬೇಕು ಅಂತ. ಲೇಟ್ ಏನಾಗಿಲ್ಲ ಗೈಸ್, ಇವಾಗ 10:21 ಅಷ್ಟೇ. ಅದಕ್ಕೆ ಒಂದು 5-6 ಸತಿ ಬಂದು ಎಬ್ಬಿಡಿಸ್ಬಿಟ್ಟು ಹೋದರು. ಇವತ್ತು ಒಂದು ದಿವಸ ರಜಾ ಸಿಗುತ್ತೆ, ಮಲಕ್ಕೊಂಡಿದ್ರೆ ನೋಡಿ ಗೈಸ್ ಹೆಂಗೆ ಮಾಡ್ತಾರೆ ಇವ್ರು. ನೋಡಿ ಬೆಳಗ್ಗೆ ಏನೋ ತರ್ಸಿಕ್ಕಿದ್ದಾರೆ ಇಲ್ಲಿ. ಏನ ತರಿಸಿದ್ದಾರೆ ಅಂತ ನೋಡೋಣ ಅಂತ ತೆಗೆದ್ರೆ ಜೆಪ್ಟೋಯಿಂದ ಬರೀ ಚಿಪ್ಸು ಗೈಸ್, ಬರೀ ಬಿಂಗೋ ಚಿಪ್ಸ್ ತರಿಸಿದ್ದಾರೆ. ಅದೇನಕ್ಕೆ ತರಿಸಿದ್ದಾರೆ ಏನೋ ಗೊತ್ತಿಲ್ಲ. ನಮಗೆ ಬಂದಮೇಲೆ ಕೇಳಬೇಕು ಗೈಸ್ ಏನಕ್ಕಿದು ಅಂತ. ಏನಿದೆಲ್ಲ, ಏನಿದು ಇಷ್ಟೊಂದು ಚಿಪ್ಸ್ ಏನಕ್ಕ ನೋಡು, ಮಾತಾಡ್ಸ್ತೀರ ಹೋಗ್ತಾ ಇರೋದು ನೋಡಿ. ಅವ್ನು ಹೇಳಿದ ಪ್ರತಿ ಒಂದು ಕೆಲಸ ಮಾಡ್ತಾರೆ. ಬಾಗಿಲು ಮುಚ್ಚು ಅಂದರೆ ಹೋಗಿ ಮುಚ್ಬಿಟ್ಟು ಬರ್ತಾವ್ರೆ. ನಾನು ಮಲಗಿದ್ದೆ, ಫೋನು ಹಾಲಲ್ಲಿತ್ತು ಗೈಸ್, ನಂದು ತಂದ್ಕೊಡು ಅಂದರೆ ತಂದ್ಕೊಟ್ಟಿಲ್ಲ. ಎಷ್ಟಿದ್ರೆ ಲೆಕ್ಕನೇ ಇಲ್ಲ ಈ ಮನೇಲಿ, ನಾನು ಕೇರೇ ಮಾಡಲ್ಲ. ಅವ್ನು ತರ್ಸದಂತೆ ತರ್ಸ್ಕೊಂಬಿಟ್ಟವ್ರೆ. ಅದು ಏನು ಎಷ್ಟು ಪ್ಯಾಕೆಟು, ಇನ್ನೆಲ್ಲರಿಗೂ ಒಂದೊಂದು ಹಂಚು ಅಷ್ಟೈತೆ. 1 2 4 5 6 7 8 ಅಂದರೆ 9 10 ತಿಂದಿರ್ತಾರೆ. 2 ತಿಂದಿದ್ದಾನೆ ಆಲ್ರೆಡಿ. ನಮ್ಮಿಂದ ಅಲ್ಲಿ ನಿಂತ್ಕೊಂಡು ಫೋನ್ ನೋಡ್ತಾ ಇರ್ತೀನಿ. 9 10 ಇದು ಗೈಸ್. ಗೈಸ್ ನನ್ನ ಫೇವ್ರೆಟ್ ಚಿಪ್ಸ್ ಗೈಸ್. ಇದು ನಿನಗೆ, ಇದು ಮಮ್ಮಿಗೆ. ಚೆನ್ನಾಗಿದೆ ಅಂತ, ಸಾಕಾಗಿದೆ ನೀನು. ಇದು ನನ್ನ ಮಗು. ಯಾವುದು? ಇದು ನನ್ನ ಮಗು. ಇದು ನನಗಂತೆ ಗೈಸ್, ಇದು ನಮ್ಮ ಮಮ್ಮಿಗೆ, ಇದಿಷ್ಟು ಅವ್ರ ಮಗನಿಗೆ. ಆಲ್ರೆಡಿ 1-2 ಪ್ಯಾಕೆಟ್ ತಿಂದಿರ್ತಾನೆ. ಎಷ್ಟು ತಿಂದ? 1 ತಿಂದಿದ್ದಾನೆ. ನೀನು ಹನ್ನೊಂದು ತರಿಸಿದ್ರು. ಅದೇ ಈ ಥರ ನನಗೆ ತರಿಸಿದ್ರೆ ಹೌದಮ್ಮ ಇದನ್ನ ಅಂತ ಅನ್ಬೋದು. ಇದು ನನಗೆ, ಇದು ನಮ್ಮ ಮಮ್ಮಿಗ. ಇನ್ನೊಂದು ಏನು ಗೊತ್ತಾ, ಇದೆಲ್ಲದಕ್ಕಿಂತ ನಂದೇ ಚಿಕ್ಕದಿರೋದು. ನೋಡಿ ಗೈಸ್ ನಮ್ಮ ಮಮ್ಮಿ ಇದು ನೋಡಿ ಗೈಸ್. ಚಿಕ್ಕದಾಗ ಒಂದು ವೀಡಿಯೋ ಹಾಕು. ಇದು ಫಸ್ಟ್ ತೋರಿಸು, ಇದನ್ನು ತೋರಿಸು ಫಸ್ಟ್. ಕಂಟೆಂಟ್ ಶಾರ್ಟ್ಸ್ ಹಾಕು. ಕಂಟೆಂಟ್ ಕೊಡ್ತಾರೆ ಗೈಸ್. ಇದು ಮೈ ಬ್ರದರ್, ಕೇಳಿಸ್ಕೊಳ್ಳಿ ನೀವು. ಹಾಂ, ಇದು ಮೈ ಮಮ್ಮಿ. ಹಾಂ, ದಿಸ್ ಇಸ್ ಫಾರ್ ಮೀ, ಮೈ ಶೇರ್. ಎಂಜಾಯ್ ಮಾಡ್ಕೊ. ಏನೋ ಇದಿಷ್ಟು ತರಿಸ್ಬಿಟ್ಟು ಎಂಜಾಯ್ ಮಾಡ್ಕೊ ಅಂದರೆ ತಿನ್ಬೋದು. ಹೋಗ್ಲಿ, ಇಷ್ಟು ದೊಡ್ಡದಾದ್ರೂ ತರಿಸಿದ್ರು. ಅಯ್ಯೋ ಗೈಸ್, ಇದು 50 ರೂಪಾಯಿ, ಇದು 20 ರೂಪಾಯಿ. ಈ ಥರ 50 ರೂಪಾಯಿಗಾದರೂ ತರಿಸ್ಬಿಡ್ತಾರೆ. ನಂದಾದರೂ ಅವ್ರ ಕೈಯಲ್ಲಿ ಇನ್ನೈತೆ ಗೈಸ್. ನಮ್ಮ ಮಮ್ಮಿದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಅನಿಸ್ತೈತೆ. ಏನಕ್ಕೆ ಅಂದರೆ ವೀಡಿಯೋಸು ಇವಾಗ ಇದನ್ನು ಶಾರ್ಟ್ಸ್ ಥರ ಹಾಕ್ಬೇಕಂತ. ಮೈ ಶೇರ್, ಮೈ ಮದರ್ ಶೇರ್, ಮೈ ಬ್ರದರ್ ಶೇರ್ ಅಂತ ಯಾರಾದರೂ ನೋಡ್ತಾರೆ ಗೈಸ್. ಅದಕ್ಕೆ ಆದಷ್ಟು ಬೇಗ ನಮ್ಮ ಮಮ್ಮಿಗೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಟ್ರೆ ನನಗೆ ಹೇಳೋ ಅಷ್ಟೇ ಇರಲ್ಲ, ನಮ್ಮ ಮಮ್ಮಿನೇ ಹಾಕ್ಕೊಂಬಿಡ್ತಾರೆ. ಇವಾಗೂ ಫೋನ್ ನೋಡ್ತಾ ಇದ್ದಾರೆ ಗೈಸ್. ಯಾರು ಮಗುನಾ? ನಾಷ್ಟ ನೋಡೋಣ ನಮ್ಮ ಮನೇಲಿ. ನಾಷ್ಟ ಇವತ್ತು ಚಿತ್ರಾನ್ನ. ಅವ್ನು ಎತ್ತಿದ್ದಾನೆ, ಅವ್ನು ಇದು ನೋಡು. ಚಿತ್ರಾನ್ನಗೆ ಚಿಪ್ಸಾ? ಮಗು ಒಂಚೂರು ಇಟ್ಕೊಂಡಿರ್ತಾರೆ ನಾವು. ಕಣ್ಣ ನೋಡಿ ಗೈಸ್, ನೀರು ಬರ್ತದೆ. ಏನು ಮಾಡ್ಕೊಂಡಮ್ಮ? ನಾನೇನು ಮಾಡ್ಕೊಂಡಿಲ್ಲ, ಅದೇ ನೀರು ಬರ್ತೈತೆ. ಈ ಹೊಸ
ಸುಮ್ಮನೆ ನೀನು ತೋರಿಸ್ಕೊಂಡು ನನ್ನ ಈ ಥರ ಎಲ್ಲ ತೋರಿಸ್ಬೇಡ. ಇದನ್ನ ಹೆಂಗೆ ಹಾಕ್ತೀರಿ ನನಗೆ ಗೊತ್ತಾಗ್ತೇನೆ ಅಷ್ಟೇ. ಕೈ ಎತ್ತಾಗಿಂದ ಇಟ್ಕೊಂಡು ಒಂಥರ ಮುಚ್ತಾನೆ ಇದೀನಿ. ಹೋಗಿ ಹತ್ರ ಮಾಡಿ ಕಳಿಸ್ಕೊಡು. ಕಳಿಸ್ತಾ ಇದ್ದೀನಿ. ಚಿತ್ರಾನ್ನ ಅಂತೂ ಸಖತ್ತ ಇರುತ್ತೆ. ನಮ್ಮ ಮನೇಲಿ ಚಟ್ನಿ ಮಾಡಿದ್ರೆ ಅಂತ ಇನ್ನೂ ಮಸ್ತ್ ಇರುತ್ತೆ ಗೈಸ್. ಆದರೆ ನಾವು ಮಾಡೋದೇ ಇಲ್ಲ ಚಟ್ನಿ. ನಾವು ಅಪ್ಪ ಹೇಳಿದ್ರೆ ಹಂಗೆ ಮಾಡಿಬಿಡ್ತಾರೆ. ಅಪ್ಪ ತಿನ್ನಂಗಿದ್ರೆ ಚಟ್ನಿ ಮಾಡೇ ಮಾಡ್ತೇನೆ ಗೈಸ್. ನಮ್ಮ ಮನೇಲೂ ಗೋವಿಂದ ಮಾಡಂದ್ರೆ ನನ್ನ ತಮ್ಮ ಆಯ್ತು ತಾನೇ ಇಲ್ಲ ಗೈಸ್. ಇವ್ರು ಏನು ಕೇಳೋದೇ ಇಲ್ಲ ಗೈಸ್ ಅವನು ಅಂತಂದ್ರೆ. ಅದೇ ನಾನಾಗಿದ್ರೆ ಎತ್ತು 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 ಅಂದಿರೋ. ಎರಡು ಬಿಟ್ಟು ಎತ್ತೆ ಸಿಗ್ತದೆ. ಅದೇ ಅವನಾದ್ರೆ ಅಪ್ಪನೂ ಕೇಳ್ತಾ ಇಲ್ಲ. ನಮ್ಮ ಮನೇಲಿ ಯಾರು ಕೇಳ್ತಾನೂ ಇಲ್ಲ. ಗಂಡು ಮಗು ಎತ್ತಬೇಕು ತಾನೆ. ಸೊ ಹೌದು, ನನ್ನ ಮಗುಗೆ ಇಷ್ಟ ಇದೆ. ಅವಾಗ ನಂದು ಇಷ್ಟ ಕಷ್ಟ ಎಲ್ಲ ಇತ್ತಿಲ್ಲ ಗೈಸ್. ನನ್ನ ಮಗುಗೆ ಇಷ್ಟ ಅಂದರೆ ಎತ್ತಾನೆ. ಎತ್ಸ್ಬೇಕು, ಅಟ್ಲೀಸ್ಟ್ ಒಂದು ಶನಿವಾರ ಆದರೂ ಎತ್ಸ್ಬೇಕು. ಏನು ಆಟ ಅನ್ಕೊಂಬಿಟ್ಟವ್ರು ಗೈಸ್. ಸಾನ ಇದೇ ಸ್ನಾನ ಮಾಡಿ ಎತ್ತೀಯಾ ನೀನೇ ಎತ್ಕೊಂಡು. ಇವಾಗೂ ನಾನು ಎತ್ತಬೇಕಂತೆ. ಡಿಗ್ರಿ ಸ್ಟೂಡೆಂಟ್ ಗೈಸ್. ಪೂಜೆಗೆ ಡಿಗ್ರಿ ಪಗರಿ ಎಲ್ಲ ಏನು ಲೆಕ್ಕ ಇಲ್ಲ ತಗೋ. ಮತ್ತೆ ಹೆಚ್ಚು ನಿನ್ನ ಮಗನ್ಗ ಗೈಸ್. ನನ್ನ ಲಾಸ್ಟ್ ಗೈಸ್ ಕುತ್ಕೊಳಕ್ಕೆ ಜಾಗ ಬಿಡ್ತಾ ಇಲ್ಲ ಏನೋ ಗೈಸ್. ನಮ್ಮ ಮನೇಲಿ ನಮ್ಮಿ ಮೀಶೋ ಶಾಪಿಂಗ್ ಮಾಡ್ತಾ ಇರ್ತಾರೆ ಗೈಸ್. ಎಲ್ಲ ಹೋಗೋದು ವಿಶ್ ಲಿಸ್ಟಿಗೆ ಹಾಕೋದು ಬ್ಯಾಕ್ ಬರೋದು, ಹೋಗೋದು ವಿಶ್ ಲಿಸ್ಟಿಗೆ ಹಾಕೋದು ಬ್ಯಾಕ್ ಬರೋದು. ತಾತ ತಗೊಂಡಿದ್ದ ಐಟಮ್ಸು ತಗೊಂಡಿದ್ಯಾ ತಗೊಂಡಿಲ್ಲ ಅಂತ ಇಲ್ಲ. ಆದರೆ ನೀನು ಜಾಸ್ತಿ ಏನು ಮಾಡೋದು? ಇಲ್ಲೇ ಇದೆ, ನಾನು ಹೇಳಿಲ್ವಾ ಅಲ್ಲೇ ಇದೆ ಜಾಸ್ತಿ ಹೋಗ್ಬೇಡ ಅಂತ. 830 ಆವಾಗ ತಗೊಂಡಾಗ ಎಷ್ಟಿತ್ತು ನೋಡ್ತಾ ಇರ್ತಾರೆ. ಲೈಕ್ ಮಾಡಿ ಇಕ್ತಾರೆ ಗೈಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಮ್ಮ ಮಮ್ಮಿ? ಕಮೆಂಟ್ ಹಾಕಿ. 1800 19 ಇಯರ್ಸ್ ಆಗಿದೆ ಗೈಸ್. ಆದರೂ ಹೊಡೆದಿಲ್ಲ, ಇವಾಗ ಹೊಡೆದಾಕ್ತಾರೆ. ಕಳಿಸ್ತಾ ಎಲ್ಲ ಸಗದಾಗ ಹಾಕೊಂಡವ್ರ ಅಕ್ಕ. ಇನ್ನೇನಿಲ್ಲ ಗೈಸ್. ನಂದು ನಮ್ಮಿದು ಕುತ್ಕೊಳ್ಳೋದು ಹಿಂಗೆ ಫೋನ್ ಎತ್ಕೊಂಡ್ಬಿಡೋದು. ನಮ್ಮಿ ಫೋನಲ್ಲಿ ಮೀಶೋ ಅಕೌಂಟ್ ನಮ್ಮಿ ನೋಡ್ತಾ ಇರ್ತಾರೆ. ನಾನು ಅದನ್ನು ನೋಡ್ತಾ ಇರ್ತೀನಿ ಏನೇನು ಅಂತ. ನಾನು ಅರೇಂಜ್ ಮಾಡ್ಕೊಂಡಿದ್ದೆ ನೋಡಿ ಗೈಸ್. ನನ್ನ ತಮ್ಮ ಈ ಥರ ಒಂದು ದಿವಸಕ್ಕೂ ನಾನು ಎತ್ತಿಕೊಂಡು ಹೋಗೇ ಇಲ್ಲ. ಇವು ಗೈಸ್ ಈ ಬಾಕ್ಸ್ಗಳಂತೂ ನಮ್ಮ ಮನೇಲಿ ಅದು ಯಾವಾಗ ಎತ್ಕೊಂಡು ಹೋಗ್ತಾರೋ ನಿಜವಾಗ್ಲೂ. ಇದೆಲ್ಲ ಹೊಸ ಮನೆ ಸಾಮಾನು ಗೈಸ್. ಇದು ಇಲ್ಲಿ 3 ಹೊಸ ಮನೆ ಸಾಮಾನು. ಇದ್ರ ಮೇಲೆ ಒಂದಷ್ಟು ಸಾಮಾನು ಎಲ್ಲ ನಮ್ಮ ಮಮ್ಮಿದೆ. ಈ ಸೀರೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನಮ್ಮೇ ಒಂದಷ್ಟು ದಿವಸ ಉಟ್ಕೊಂಡ್ರು, ಇವಾಗ ಸಾಕು ಅಂತ ಆಗ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವೇನು ರಿಯಲ್ ಆಗಿದೆ ಸಾಯಿಬಾಬಾ ದೇವಸ್ಥಾನ ಮೂರ್ತಿ ಏನಿದೆ ಅದೇ ರೀತಿನೇ ಇದೆ. ನಮಗಂತೂ ದರ್ಶನ ತುಂಬಾ ಚೆನ್ನಾಗಾಯ್ತು. ನಾವು VIP ದರ್ಶನ ಹೋಗಿದ್ದು. ಸೊ ತುಂಬಾ ಚೆನ್ನಾಗಿ ಮಾಡಿಸ್ಕೊಟ್ರು. ನಮಗಂತೂ ತುಂಬಾ ಖುಷಿ. ಫೇಸಲ್ಲೇ ಗೊತ್ತಾಯ್ತು. ಒಂದು ವ್ಲಾಗ್ ಇತ್ತು, ಎಡಿಟ್ ಮಾಡ್ತಾ ಇದ್ದೆ. ಆಮೇಲೆ ಇವಾಗ ಸಡನ್ನಾಗಿ ಟೈಮ್ ನೋಡೋದಕ್ಕೆ 3:30 ಆಗೋಗಿದೆ. ಸೊ ಊಟ ಇಟ್ಕೊಂಡು ತಿನ್ನೋಣ ಅಂತ ಬಂದೆ ಗೈಸ್. ನಾನು ಮಾಡಿರೋ ಸರ್ ನಾನೇ ಟೇಸ್ಟ್ ಮಾಡಬೇಕು. ಅದೇನು ಗೊತ್ತಾ ಗೈಸ್, ನಾನೇನಾದರೂ ಮಾಡಿದ್ರೆ ನನಗೆ ತಿನ್ನಬೇಕು ಅಂತ ನಂಗೆ ಅನಿಸಲ್ಲ. ಬೇರೆಯವ್ರಿಗೆ ಮಾಡಿಕೊಡ್ತೀನಿ, ಆದರೆ ನಾನು ಮಾಡಿರೋ ನಾನೇ ತಿನ್ನಬೇಕು ಅಂತ ನನಗೆ ಯಾವತ್ತೂ ಅನಿಸೋದೇ ಇಲ್ಲ ಗೈಸ್. ಏನೋ ಥರ ಅನಿಸುತ್ತೆ. ಆ್ಯಂಡ್ ಕಾಳು ಸಾರು ನೋಡೋಣ ಹೇಗಿದೆ ಟೇಸ್ಟ್ ಅಂತ. ನಾನು ಬ್ಲಾಗ್ ಎಡಿಟ್ ಮಾಡ್ತಾಯಿದ್ದೆ. ನನ್ನ ತಮ್ಮ ಏನದು ಏನೇನೋ ಐಟಮ್ಸ್ ತರಕ್ಕೆ ಹೋದ. ಏನಕ್ಕೆ ಅಂತ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ನಾನು ಎಡಿಟಿಂಗ್ ಮಾಡ್ತಾಯಿದ್ದೆ ಗೈಸ್. ಎಡಿಟಿಂಗ್ ಬನ್ನಿ ಗೈಸ್. ನೀವು ಗೈಸ್ ನಾನು ಊಟ ತಿನ್ನೋ ಅಷ್ಟಲ್ಲಿ ನಮ್ಮ ಮನೇಲಿ ಡಿಸಿಷನ್ ಮಾಡಿ ಅದನ್ನು ಐಟಮ್ ಆಲ್ರೆಡಿ ರೆಡಿ ಮಾಡ್ತಾವ್ರು ಗೈಸ್. ಜಸ್ಟ್ ಒಂದು ವ್ಯಕ್ತಿ ಊಟ ತಿನ್ನೋಷ್ಟು ಒಂದು 5-10 ಮಿನಿಟ್ಸಾ ಇಲ್ಲ 15 ಮಿನಿಟ್ಸ್ ಅಂದ್ಕೊಂಡು ನಾನು ಸ್ವಲ್ಪ ನಿಧಾನವಾಗೇ ತಿಂತೀನಿ. ಹೇಳು ಏನೇನು ಪ್ಲ್ಯಾನ್ ಮಾಡಿದ್ರೆ? ನೀನಾದರೆ ಅಂಗಡಿಗೂ ಹೋಗ್ತಾ ಇರಲಿಲ್ಲ, ಏನು ತರ್ತಾನೂ ಇರಲಿಲ್ಲ. ನಾನು ವೀಡಿಯೋ ಮಾಡ್ತೇನೆ ಅಂತಲೇ ನಾನು ಏನಿಲ್ಲ. 5 ನಿಮಿಷದಲ್ಲಿ ಹೋಗಿ ನೋಡಿ ಅಂಗಡಿಗೆ ಹೋಗಿ ತಗೊಂಡು ಬಂದಿದ್ದಾನೆ. ಎಳ್ಳು ಕಳೆಪಪ್ಪು ಎಲ್ಲ ತಂದಿದ್ದಾನೆ.
ತಂದು ಮಾಡೋಕ್ಕೂ ಸ್ಟಾರ್ಟ್. ನಮ್ಮ ಮಮ್ಮಿ ಬೆಲ್ಲ ಚಚ್ತಾ ಇದ್ದಾರೆ, ನಮ್ಮ ಅಜ್ಜಿ ಅಲ್ಲೆಲ್ಲ ಉಳಿದಿಕ್ಕಿದ್ದಾರೆ ಗೈಸ್. ನೋಡಿ ಎಲ್ಲ ಉಳಿದಿಕ್ಕಿದ್ದಾರೆ ಆಲ್ರೆಡಿ. ಎಳ್ಳು ಮತ್ತು ಕಡಲೆಪಪ್ಪು. ಏನು ಈ ಎಲ್ಲ ಕಪ್ಪೆಲ್ಲ ತಾನೆ? ನಮ್ಮ ಅಜ್ಜಿ ನೋಡಿ ಗೈಸ್ ಮಾಡ್ಬಿಟ್ಟು ಅಲ್ಲಿ ಕುತ್ಕೊಂಡವ್ರೆ. ಏನಕ್ಕೆ ಇವಾಗ ಕಡಿಮೆ ಮಾಡ್ತಾ ಇರೋದು? ಯಾರು ಹಿತೇಶ ತಾತ ಅವಾಗಿಂದ ಬಂದು ಏನೇನೋ ಹೇಳ್ತಾ ಇದ್ದ. ಹಾಲೊಬ್ಬಟ್ಟು ಇವನಾ ನಿನ್ನ ಅದೇ ನೋಡು 5 ನಿಮಿಷ ನಾನು ಊಟ ತಿಂತಾ ಇದ್ದೆ, ಅಷ್ಟು ಬೇಗ ಹೋಗಿ ತಗೊಂಬಂದವ್ ನೋಡು. ಮಾಡು ನಿಧಾನವಾಗಿ ಮಾಡು, ಏನಾಗಲ್ಲ, ನನ್ನ ಕರಿಬೇಡ. ಗೈಸ್ ಸಡನ್ನಾಗಿ ನಮ್ಮ ಮೂವಿ ನೋಡ್ತಾ ಇದ್ವಿ, ನಮ್ಮ ಅಜ್ಜಿ ಯಾವುದೋ ಸಾಂಗ್ ಹಾಕ್ಬಿಟ್ರು ಗೈಸ್. ಏನು ನಾನು ಪಿಕ್ಚರ್ ಹಾಕ್ಬೇಕು? ಮಸ್ತ್ ಇಟ್ಟು ಗೈಸ್ ಫೈನಲಿ ಕಡುಬು ಮಾಡಿಬಿಟ್ರು ಗೈಸ್ ನಮ್ಮ ಮನೇಲಿ. ನಮ್ಮ ಅಜ್ಜಿ ನನ್ನ ತಮ್ಮ ಎಲ್ಲ ಸೇರಿ. ಏನು ಅಪ್ಪ ಬಂದ್ರಾ? ಹಂಗೆ ಹೇಳು. ಯಾಕ ಕಮ್ಮಿ ಮಾಡ್ಕೊಂಡು ಹೋಗು, ಕಮ್ಮಿ ಮಾಡು. ನಮ್ಮ ಚೈನ ಕಡ್ದಿದ್ದು ನೋಡಿದ್ರೆ ನೋಡಿ ಗೈಸ್. ನಮ್ಮ ಮಮ್ಮಿ ಕಾಫಿ ಇಕ್ಕಿದ್ದಾರೆ, ಕಾಫಿ ಕುಡಿಬೇಕು. ಇಲ್ಲಿ ಕಡುಬು ರೆಡಿ ಮಾಡಿದ್ದಾರೆ ಗೈಸ್, ಕಡುಬು ರೆಡಿ ಮಾಡಿದ್ದಾರೆ. ಪಿಕ್ಚರ್ ಅಂತೂ ನಿಜವಾಗ್ಲೂ ಸಕ್ಕತ್ತಾಗಿದೆ ಗೈಸ್. ಯಾರ್ಯಾರು ನೋಡಿಲ್ಲ ಮಹಾರಾಜ್ ಪ್ಲೀಸ್ ನೋಡಿ. ನನಗೆ ನಮ್ಮ ತಾತದ ಬ್ಲಡ್ ಡ್ರಿಪ್ ಇಲ್ಲಿ ನೋಡಿ ಗೈಸ್ 80 to 135 ಇರಬೇಕು ಆ್ಯಂಡ್ ಅದು ಇಲ್ಲಿ 141 ಇದೆ. ಸೊ 10 ಜಾಸ್ತಿ ಇದೆ ಅಂತಂದರೆ ಬಲೆ ಹೇಳ್ತಾರೆ ನಮ್ಗೆ ಜೈನ. ಇಲ್ಲಿ ಗೈಸ್ ಪಿಕ್ಚರ್ ನೋಡ್ಕೊಂಬರ್ತೀನಿ ನಾನು, ಈವ್ನಿಂಗ್ ಆಗ್ತಾಯಿದೆ. ಅದು ಬಿಂಗೋಪ್ಪ అప్ప ఇత్తందిరే మ్యాక్స్ ప్రోటీన్. మహారాజు పేరు మీదే జనం ప్రమాణం చేస్తారు. మహారాజు నిజాలు పలకడు. ಮಸ್ತ್ ಕಾಣ್ತಾ ಇದೆಯಾ ಬಿಡ. ಜಾ ಲೈನ್ ಅಂತೂ ಮಸ್ತಾಗಿ ಕಾಣಿಸ್ತಾ ಇತ್ತು ಇಲ್ಲಿಂದ. ಒಬ್ಬ ಭಯ ಆಗುತ್ತೆ ಗೈಸ್. ನವಮಿ ಚಪಾತಿ ಕಳಿಸು ಅಂತ ಹೇಳಿದ್ದಾರೆ. ಬಟ್ ಗೈಸ್ ಮತ್ತೆ ಚಿತ್ರಾನ್ನ ಮಾಡಿದ್ದಾರೆ. ಈ ಸಾರಿಗೆ ಇವಾಗ ನೈಟು ಚಪಾತಿ ಸುಟ್ಕೊಟ್ರು ಎಲ್ಲರಿಗೂ ನವಮಿ. ನಮ್ಮ ತಾತಾಗೆ, ಅಮ್ಮಗೆ, ನಮ್ಮ ಅಪ್ಪಗೆ ಎಲ್ಲರಿಗೂ. ನನ್ನ ತಮ್ಮಗೆ ಚಿತ್ರಾನ್ನ ಬೇಕಂತೆ. ಅವ್ನು ಯಾಕೋ ಚಿತ್ರಾನ್ನ ಬಿಟ್ಟು ಬೇರೆ ಏನೋ ತಿಂತಾನೆ ಇಲ್ಲ ಹಿತೇಶು. ಇಲ್ಲಿ ಕಡುಬಿದೆ ಗೈಸ್, ಕಡುಬಿದೆ. ನಂಗೆ ಊಟ ಕೊಡು. ಚಪಾತಿ ಎಲ್ಲಿತ್ತು? ನನ್ನ ತಮ್ಮ ಇವಾಗ ಚಿಪ್ಸ್ ತೊಗೊಂಡು ತಿನ್ಕೊಂತಾನೆ ನೋಡಿ. ನಾನು ಎಲ್ಲಿ ಕುತ್ಕೊಬೇಕು? ಹಾಂ ಗೈಸ್ ನಾಳೆ ಇದೆಲ್ಲ ಹೋಗುತ್ತೆ ಗೈಸ್, ಇದೆಲ್ಲ ನಾಳೆ ಅಪ್ಪ ಅದ. ನಾನು ಕೆಳಗೆ ಕುತ್ಕೊಳೋದಪ್ಪ, ನೀನಿರುವಾಗ ನಾನು ಕೆಳಗೆ ಕುತ್ಕೊಂಡಿರ ಇರಲ್ಲ ನೋಡಿ ಗೈಸ್. ನಾನು ಕೆಳಗಡೆ ಕುತ್ಕೊಂಡು ಟಿ ವಿ ಇವಾಗ ಸ್ಯಾಮ್ಸಂಗ್ ಬ್ಲಾಗ್ಸ್ ಹಾಕ್ತಾರೆ ನೋಡ್ಕೊಂಡು ತಿನ್ನೋದು. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜಿಗೆ ಹಾಕ್ತೀನಿ ರೀ ಗೈಸ್. ನಮ್ಮ ಮನೇಲಿ ಅದು ಏನಂತ ತರಿಸಿದ್ರು ನಮ್ಮಮ್ಮಿ ಬೆಳಗ್ಗೆ ಆಲ್ರೆಡಿ 4-5 ಪ್ಯಾಕೆಟ್ ತಿಂದಿದ್ದಾರೆ ಗೈಸ್. 8 ಇತ್ತು, ಇವಾಗ ಆಲ್ರೆಡಿ 3-4 ಇರಬೇಕಷ್ಟೇ. ಒಂದೇ ದಿವಸದಲ್ಲಿ ಇಷ್ಟು ತಿಂದವ್ರೆ. ಅದಕ್ಕೆ ನೇತ್ರಮ್ಮ ಹೇಳೋದು, ನೇತ್ರಮ್ಮ ಅದಕ್ಕೆ ಹೇಳೋದು ಒಂದು ದಿವ್ಸಕ್ಕೆ 2 ತರಿಸ್ಬೇಕು. ನನಗೊಂದು, ಅವನಿಗೊಂದು, ಅಮ್ಮಗೊಂದು 3 ತರಿಸ್ಬೇಕು. ಬಾ ಬರ್ತಾವ್ರೆ ಗೈಸ್. ನಾವೇನು ಮಾಡ್ತಾಯಿದ್ದೀರಿ ಅಂತ ತೋರಿಸ್ತೀನಿ. ಗೈಸ್ ಊಟ ಎಲ್ಲ ಆಯಿತು. ವ್ಲಾಗ್ ನೋಡಿಕೊಂಡು ಫನ್ ಮಾಡಿಕೊಂಡು ಕೂತಿದ್ದೀರಿ ಗೈಸ್ ನಾನು ನನ್ನ ತಮ್ಮ.